ಬಸವಣ್ಣನೇ ಪರಮ ಬಂಧುವಿನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಯಮಗೆ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಮೊದಲಿಗೆ ತಾತ್ವಿಕ ತಳಹದಿ ಮೇಲೆ ಸಾತ್ವಿಕ ಸಮಾಜ ಕಟ್ಟಿದ ಮಹಾ ಮಾನವತಾವಾದಿ ಬಸವಣ್ಣನನ್ನು ಎನ್ನ ಆರಾಧ್ಯ ದೈವ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಶ್ರೀಮಠದ ಕರ್ತೃತ್ವ ಶಕ್ತಿಯಾಗಿರ್ತಕ್ಕಂಥ ಗುರುಸಿದ್ಧ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ನನ್ನ ಅಂತರಂಗದ ಗುರುಗಳು ಕೊನೆ ಕ್ಷಣದೊಳಗ ನನಗ ಸೇವಾ ಭಾಗ್ಯವನ್ನು ದೊರಕಿಸಿ ನನಗ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ನನಗೆ ಉತ್ತರಾಧಿಕಾರತ್ವವನ್ನು ದಯಪಾಲಿಸಲಿಕ್ಕೆ ಬಂದಿರತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಾತೃ ಹೃದಯದ ಪರಮ ಪೂಜರಾಗಿರ್ತಕ್ಕಂಥ ಡಾಕ್ಟರ್ ತೋಟದ ಸಿದ್ದರಾಮ ಮಹಾಸನ್ನಿಧಿಯವರ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ತರನಾಗಿ ನಮ್ಮ ಗುರುಗಳ ಆತ್ಮೀಯ ಸ್ನೇಹಿತ ಪರಮ ಪೂಜ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ತರನಾಗಿ ನಮ್ಮ ಗುರುಗಳ ಆತ್ಮೀಯ ಪರಮ ಪೂಜ್ಯರಾಗಿರ್ತಕ್ಕಂಥ ಧಾರವಾಡ ದುರ್ಗಾ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ತರನಾಗಿ ಮರೇಕೂತಿ ಪರಮ ಪೂಜ್ಯರ ಪಾದಗಳಿಗೆ ಚಿಮ್ಮಡದ ಪರಮ ಪೂಜ್ಯರ ಪಾದಗಳಿಗೆ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಅಲ್ಲಮ ಪ್ರಭು ಮಹಾಸ್ವಾಮಿಗಳು ರುದ್ರಾಕ್ಷಿ ಮಠ ನಾಗನೂರ್ ಪರಮ ಪೂಜ್ಯರ ಪಾದಗಳಿಗೆ ಮುತ್ತಿನಕಟ್ಟಿ ಪರಮ ಪೂಜ್ಯರ ಪಾದಗಳಿಗೆ ಮತ್ತು ನಮ್ಮ ಕಲ್ಯಾಣ ಮಠದ ಪರಮ ಪೂಜ್ಯರ ಪಾದಗಳಿಗೆ ಇನ್ನುಳಿದ ಎಲ್ಲ ಪರಮ ಪೂಜ್ಯರ ಪಾದಗಳಿಗೆ ಅನಂತ ಕೋಟಿ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಲಿರುವಂತ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಜಗದೀಶ್ ಗುರುಗುಟ್ಟಿ ಸಾಹೇಬ್ರವರಿಗೆ ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ ನ್ಯಾಮಗೌಡ ಅವರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಈ ಜಮಖಂಡಿ ಓಲೆ ಮಠದ ಸಮಸ್ತ ಸದ್ಭಕ್ತ ಮಂಡಳಿಗೆ ನಿಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳು. ಎಲ್ಲ ಶಾಖಾ ಮಠದ ಭಕ್ತರು ಕೂಡ ಬಂದಿದ್ದಾರೆ. ಕಡ್ಕೋಳದ ಭಕ್ತರು, ಕಂಕನವಾಡಿ, ಸೌದತ್ತಿ, ಬರುವಿನಕೊಳ್ಳ, ಉಲ್ಗುರದ ಎಲ್ಲ ಸದ್ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಈಗ ಗುರುಗಳ ಬಗ್ಗೆ ಎಲ್ಲ ಪರಮ ಪೂಜ್ಯರು ಸಹಿತ ಹೇಳಿದ್ದಾರೆ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಗುರುಗಳು ಎಲ್ಲಿ ಹೋಗಿಲ್ಲ. ಅವ್ರು ಹೇಳಿದಾರಂದ್ರ ನಾವೆಲ್ಲ ನಮ್ಮ ಕಲ್ಪನೆ ಒಳಗ ಒಂದು ವಿಚಾರ ಇರ್ತದೆ. ಏನಂತಂದ್ರ ಯಾರೋ ಸತ್ತ ಮೇಲೆ ಯಾರೋ ಪುಣ್ಯ ಮಾಡಿರ್ತಕ್ಕಂಥವ್ರು ಪುಣ್ಯಾತ್ಮ ಏನ್ ಇರ್ತದಲ್ಲ ಅದು ಎಲ್ಲಿ ಹೋಗ್ತದ? ಎಲ್ಲಿ ಹೋಗ್ತದ? ಪುಣ್ಯ ಮಾಡಿದ ಪುಣ್ಯಾತ್ಮ ಎಲ್ಲಿ ಹೋಗ್ತದ? ಸ್ವರ್ಗಕ್ಕೆ ಹೋಗ್ತದ. ನೀವೆಲ್ಲ ತಿಳ್ಕೊಂಡ್ರೆ ಪಾಪ ಮಾಡಿದ ಪಾಪಾತ್ಮ ಎಲ್ಲಿ ಹೋಗ್ತದ? ಎಲ್ಲಿ ಹೋಗ್ತದ? ನರಕ. ಸ್ವರ್ಗಕ್ಕೆ ಹೋಗ್ತದ. ಪುಣ್ಯ ಮಾಡಿದ ಪುಣ್ಯಾತ್ಮ ಸ್ವರ್ಗಕ್ಕೆ ಹೋಗಲ್ಲ ಅಂತ ನಿಮ್ಗೆಲ್ಲ ತಲೆ ಒಳಗದ. ಪಾಪ ಮಾಡಿದ ಪಾಪಾತ್ಮ ನರಕಕ್ಕೆ ಹೋಗಲ್ಲ ಅಂತ ನೀವೆಲ್ಲ ತಲೆ ಒಳಗದ. ಯಾಕ ಸತ್ತವ್ರು ಏನ್ ಲೆಕ್ಕ ಕಳಿಸ್ಯಾರ? ನಾ ಸ್ವರ್ಗ ಹೋಗ್ಬಿಡ್ತೀನಿ, ನರಕ ಹೋಗ್ಬಿಡ್ತೀನಿ ಅಂತ. ಏನು ಮರಣದಿಂದ ಮುಂದೇನು ಪ್ರೇತವೋ ಭೂತವೋ ಮರಳಿ ಬಂದವರಿಲ್ಲ, ಮರಳಿ ತಂದವರಿಲ್ಲ. ನರಕಕ್ಕೆ ಹೋದ್ರ, ಪುಣ್ಯ ಮಾಡಿದ ಪುಣ್ಯಾತ್ಮ ಸ್ವರ್ಗಕ್ಕೆ ಹೋದ್ರ. ಆದ್ರ ಅಭಿನವ ಕುಮಾರ